ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ. ಈ ನಿಮ್ಮ ಕೆ ವೆಂಕಟೇಶ್ ಶರ್ಮ ಮಾಡುವ ಅನಂತ ಅನಂತ ನಮಸ್ಕಾರಗಳು. ಹಾಗೂ ಸರ್ವವಿದ್ಯಾ ನಮ್ಮ ಚಾನಲ್ ಯೂಟ್ಯೂಬ್ ಚಾನಲ್ ಇದೆ. ಒಳ್ಳೆ ಧಾರ್ಮಿಕವಾಗಿರ್ತಕ್ಕಂಥ ಮಂತ್ರಗಳನ್ನ ಹಾಕ್ತಾ ಇರ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರಗಳು. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರ್ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ನೋಡಿ, ಈ ನಿಮ್ಮ ಕೆ ವೆಂಕಟೇಶ್ ಶರ್ಮ ಮಾಡುವ ನಮಸ್ಕಾರಗಳು. ಹಾಗೂ ಚಂದ್ರಗ್ರಹಣದ ವಿಶೇಷವಾಗಿ 3/3/2026 ಮಂಗಳವಾರ ಚಂದ್ರಗ್ರಹಣ, ಕೇತುಗ್ರಸ್ತ ಚಂದ್ರಗ್ರಹಣ. ಖಗ್ರಾಸ ಅಂದರೆ ಸಂಪೂರ್ಣ ಕೇತುಗ್ರಸ್ತ ಚಂದ್ರಗ್ರಹಣ. ನಮಗೆ ಚಂದ್ರನು ಭೂಮಿಯ ನೆರಳಲ್ಲಿ ಸಂಪೂರ್ಣವಾಗಿ ಪ್ರವೇಶಿಸಿದಾಗ ಅದನ್ನು ಸಂಪೂರ್ಣ ಚಂದ್ರಗ್ರಹಣ ಎಂದು ನಾವು ಕರೀತೀವಿ. ಜ್ಯೋತಿಷ್ಯ ಪ್ರಕಾರ ಚಂದ್ರನು ಕೇತುವಿನ ನೆರಳಿನಿಂದ ಆವೃತವಾದರೆ ಅದನ್ನು ಕೇತುಗ್ರಸ್ತ ಚಂದ್ರಗ್ರಹಣ ಎಂದು ನಾವು ಕರಿತೀವಿ. ಜ್ಯೋತಿಷ್ಯದಲ್ಲಿ ಕೇತು ಒಂದು ಛಾಯಾಗ್ರಹ, ನೆರಳು ಗ್ರಹ. ಇದು ಆತ್ಮಜ್ಞಾನ, ತ್ಯಾಗ, ಆಧ್ಯಾತ್ಮಿಕ ಹಠಾತ್ ಬದಲಾವಣೆ ನಾವು ಕಾಣ್ತೀವಿ. ಖಗ್ರಾಸ ಕೇತುಗ್ರಸ್ತ ಚಂದ್ರಗ್ರಹಣ ಪೂರ್ಣ ಪ್ರಮಾಣದಲ್ಲಿ ಮರೆ ಮಾಡಲ್ಪಟ್ಟ ಚಂದ್ರಗ್ರಹಣ ಈ ಗ್ರಹಣ. ಮತ್ತು ನಮಗೆ ಗ್ರಹಣ ಸ್ಪರ್ಶಕಾಲ 3:13 ಸ್ಪರ್ಶಕಾಲ ನಮಗೆ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಪ್ರಕಾರವಾಗಿ ನಮಗೆ ಶುರುವಾಗುತ್ತೆ. 3:13 ಸ್ಪರ್ಶಕಾಲ. ಪೂರ್ಣಗ್ರಹಣ 4:34 PM ಇಂದ 5:33 PM ತನಕ ಪೂರ್ಣಗ್ರಹಣ ಇರುತ್ತೆ. ನಮಗೆ ಗ್ರಹಣದ ಮೋಕ್ಷ ಕಾಲ 6:47 ಮುಗಿಯುತ್ತೆ. ಇದು ಚಂದ್ರಗ್ರಹಣ ನಮಗೆ ಸ್ವಲ್ಪ ಕೆಂಪಾಗಿ ಕಾಣುತ್ತೆ. ಈ ಸರ್ತಿ ಬ್ಲಡ್ ಮೂನ್ ಎಂದು ನಾವು ಕರಿಬಹುದು. ಆಮೇಲೆ ಮತ್ತೆ ನಮಗೆ ಪೌರ್ಣಮಿ ಒಂದು ದಿನಾಂಕ 3/3/26 ಮಂಗಳವಾರ ಪೌರ್ಣಮಿಯಂದು ಕೇತುಗ್ರಹದ ಚಂದ್ರಗ್ರಹಣ ಗೋಚರಿಸುವ ನಕ್ಷತ್ರಗಳು ಪೂರ್ವ ಫಲ್ಗುಣಿ, ಪುಬ್ಬ, ಉತ್ತರ. ಅಂದರೆ ನಮಗೆ ಈ ವರ್ಷ ಸಿಂಹರಾಶಿಗೆ ಗ್ರಹಣ ನಮಗೆ ಮೇಷರಾಶಿಯಿಂದ ನೋಡಿ, ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಸಿಂಹ 5ನೇ ರಾಶಿ ನಮಗೆ ಮೇಷದಿಂದ ತಗೊಂಡ್ರೆ ಪುಬ್ಬ ನಕ್ಷತ್ರ ಸಿಂಹರಾಶಿ. ಅಂದರೆ ಪುಬ್ಬ, ಉತ್ತರ, ಪೂರ್ವ ಫಲ್ಗುಣಿ ಈ ನಕ್ಷತ್ರದಲ್ಲಿ ನಮಗೆ ಗ್ರಹಣ ಕಾಣಿಸ್ತಾ ಇದೆ. ಸಿಂಹರಾಶಿಯವರಿಗೆ ಸ್ವಲ್ಪ ತೊಂದರೆ ಇದೆ. ಆ ರಾಶಿ ಮತ್ತು ನಕ್ಷತ್ರದವರಿಗೆ ಹೆಚ್ಚು ಪರಿಣಾಮ ಬೀರಬಹುದು. ಪೂರ್ವ ಫಲ್ಗುಣಿ ನಕ್ಷತ್ರ ಸಿಂಹರಾಶಿಯವರಿಗೆ ಗ್ರಹಣ ಫಲ: ವ್ಯಕ್ತಿತ್ವದಲ್ಲಿ ಬದಲಾವಣೆ, ಗೌರವ, ಹುದ್ದೆಯಲ್ಲಿ ಚಲನೆ, ಆತ್ಮ ಪರಿಶೀಲನೆ ಮಾಡುವ ಸಮಯ, ಹಳೆಯ ಸಂಬಂಧಗಳು ಮರುಕಳಿಸಬಹುದು. ನೋಡಿ, ಎಲ್ಲ ರಾಶಿಗೂ ಸಹ ನಮಗೆ ಮಿಶ್ರ ಫಲ, ಅಶುಭ ಫಲಗಳು, ಉತ್ತಮ ಫಲಗಳು ಇದ್ದೇ ಇರುತ್ತೆ. ನಾವು ಒಂಥರ ನೋಡಬೇಕು ಅಂತಂದರೆ ವೃಷಭ, ಕರ್ಕಾಟಕ, ಕನ್ಯಾ, ಮಕರಕ್ಕೆ ಸ್ವಲ್ಪ ಮಿಶ್ರ ಫಲಾನ ಅಂತಲೇ ಹೇಳ್ಬೋದು. ಮತ್ತು ಅಶುಭ ಫಲಗಳು ಮಿಥುನ, ವೃಶ್ಚಿಕ, ಧನಸ್ಸು, ಮೀನಕ್ಕೂ ಸಹ ಅಶುಭ ಫಲಗಳೇ ಕಾಣಿಸ್ತಾ ಇದೆ. ಮಿಶ್ರ ಫಲಗಳು ಸಹ ಮೇಷ, ಸಿಂಹ, ತುಲ, ಕುಂಭ. ಯಾಕೆಂದರೆ 12 ರಾಶಿಗೂ ಸಹ ನಮಗೆ ತೊಂದರೆನೇ ಇದೆ. ಏಕೆಂದರೆ ಕೇತುಗ್ರಸ್ತ ಚಂದ್ರಗ್ರಹಣ ಚಂದ್ರ ಮನಸ್ಸಿಗೆ ಕಾರಕ. ಚಂದ್ರಮಾ ಮನಸೋ ಜಾತಃ ಅಂತಕ್ಕಂಥದ್ದು ನಾವು ಹೇಳ್ತೀವಿ. ಚಂದ್ರ ಮನಸ್ಸಿನ ಮೇಲೆ ದುಷ್ಟ ಪರಿಣಾಮ ಬೀಳ್ತಾನೆ. ಅದಕ್ಕೆ ಪೌರ್ಣಮಿ ಸಮುದ್ರದಲ್ಲಿ ನೀರು ಉಕ್ಕುತ್ತೆ ನೋಡಿ. ಆ ಥರ ನಮಗೆ 12 ರಾಶಿವರೆಗೂ ಸಹ ಸ್ವಲ್ಪ ತೊಂದರೆಗಳೇ ನಾವು ಅನುಭವಿಸ್ಬೇಕಾಗ್ತಕ್ಕಂಥದ್ದು. ಏಕೆಂದರೆ ಪ್ರಕೃತಿಯಲ್ಲಿರೋದ್ರಿಂದ. ಅದರಿಂದ ನೋಡಿ, ಯಾವತ್ತೂ ಸಹ ನಾವು ಬೆಳಗ್ಗೆ ನಮಗೆ ಏನಪ್ಪ ಅಂತಂದರೆ ನಾವು ಒಂದು 9-10 ಗಂಟೆ ಒಳಗೆ ಆರೋಗ್ಯವಾಗಿರ್ತಕ್ಕಂಥವರು ಫಲಹಾರಗಳೆಲ್ಲ ಮಾಡ್ಕೊಂಬಿಡ್ಬೇಕಾಗತ್ತೆ. 10 ಗಂಟೆಗೆ ಮತ್ತು 10 ಗಂಟೆಗೆ ನಾವು ಫಲಹಾರಗಳನ್ನೆಲ್ಲ ಮಾಡ್ಕೋಬೇಕಾಗತ್ತೆ. 10 ಗಂಟೆಗೆ ಉಪಹಾರ ಮುಗಿಸ್ಕೊಳ್ಳಿ. ಮಧ್ಯಾಹ್ನ 12:45 ಒಳಗೆ ಮಕ್ಕಳು, ವೃದ್ಧರು, ರೋಗಿಗಳು ಆಹಾರ ಸೇವಿಸಿ. ಗ್ರಹಣ ಇಡುವ ಮೊದಲೇ ದರ್ಬೆ, ತುಳಸಿ, ಹಾಲು, ನೀರು ಎಲ್ಲ ಪದಾರ್ಥಗಳಿಗೂ ಹಾಕಿ. ಮತ್ತು ನಮಗೆ ನೋಡಿ, ಈ ಚಂದ್ರಗ್ರಹಣದ್ದು ಮಂತ್ರ ಈ ಥರ ಬರುತ್ತೆ ನೋಡಿ. ನಮಗೆ ಇದನ್ನು ನೀವು ಕೇಳಿಸ್ಕೋಬೋದು ನೋಡಿ. ಯೋಸೋ ವಜ್ರಧರೋ ದೇವಃ ಆದಿತ್ಯಾನಾಂ ಪ್ರಭುರ್ಮತಃ ಚಂದ್ರಗ್ರಹೋ ಪರಾಗೋತ್ತ ಗ್ರಹಪೀಡಾಂ ವ್ಯಪೋಹತು. ಯೋಸೌ ದಂಡಧರೋ ದೇವಃ ಯಮ ಮಹಿಷವಾಹನಃ
ಚಂದ್ರಗ್ರಹೋ ಪರಾಗೋತ್ತ ಗ್ರಹಪೀಡಾಂ ವ್ಯಪೋಹತು ಯೋಸೌ ಶೂಲಧರೋ ದೇವ ಪಿನಾಕಿ ವೃಷವಾಹನ ಚಂದ್ರಗ್ರಹ ಪರಾಗೋತ್ತೋ ಚಂದ್ರಗ್ರಹೋ ಪರಾಗೋತ್ವ ಗ್ರಹಪೀಡಾಂ ವ್ಯಪೋಹತು. ನೋಡಿ, ಈ ಮಂತ್ರವನ್ನು ನೀವು ಕೇಳಿಸ್ಕೊಂಡಾಗ ಗ್ರಹಣದಲ್ಲಿ ನಿಮಗೆ ಒಳ್ಳೆಯ ಫಲಗಳು ಸಿಗ್ತಕ್ಕಂಥದ್ದು. ನೋಡಿ, ದಾನ ಮಾಡಬೇಕಾಗಿರ್ತಕ್ಕಂಥದ್ದು ಕೇತುಗ್ರಹದ ಬೆಳ್ಳಿ ಬಿಂಬ, ಉರುಳಿ, ಚಂದ್ರಬಿಂಬ, ಬಿಳಿ ವಸ್ತ್ರ, ಅಕ್ಕಿ ಮತ್ತು ಉರುಳಿ, ವೀಳ್ಯದೆಲೆ, ಅಡಿಕೆ, ದಕ್ಷಿಣೆ, ಬಾಳೆಹಣ್ಣು ದೇವಸ್ಥಾನಕ್ಕೆ ಹೋಗಿ ಬ್ರಾಹ್ಮಣರಿಗೆ ದಾನ ಮಾಡಿ ತುಂಬ ಒಳ್ಳೆಯ ಫಲ ಸಿಕ್ಕತ್ತೆ. ಆದಷ್ಟು ಸ್ವಲ್ಪ ಚಂದ್ರಗ್ರಹ ಮಂತ್ರ, ಕೇತುಗ್ರಹ ಮಂತ್ರ ಮತ್ತು ಶಿವಪಂಚಾಕ್ಷರಿ ಮಂತ್ರ ಓಂ ನಮಃ ಶಿವಾಯ ಅಂತ ಕೇಳಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ಶಿವಪಂಚಾಕ್ಷರಿ ಜಪ ಮಾಡಿ ಅನುಕೂಲ ಆಗುತ್ತೆ. ಇಲ್ಲ ಅಂದರೆ ಹರಶಂಭೋ ಮಹಾದೇವ ವಿಶ್ವೇಶ ಮರಬಲ್ಲವ ಶಿವಶಂಕರ ಸರ್ವಾತ್ಮ ನೀಲಕಂಠ ನಮೋಸ್ತುತೆ ಅಂತಕ್ಕಂಥ ಈ ಮಂತ್ರವನ್ನು ಕೇಳಿಸ್ಕೊಳ್ಳಿ, ಒಳ್ಳೆಯದಾಗಲಿ. ನೋಡಿ, ನಮ್ಮ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಗಳಲ್ಲಿ 12 ರಾಶಿಗಳಿಗೂ ಸಹ ಹೋಮವನ್ನು ಏರ್ಪಡಿಸಿದ್ದೇವೆ. ಭಕ್ತಾದಿಗಳು ಇಷ್ಟವಾಗಿದ್ದಲ್ಲಿ ಬಂದು ಗ್ರಹಶಾಂತಿ ಮಾಡಿಸತಕ್ಕದ್ದು. ಏಕೆಂದರೆ 12 ಗ್ರಹಕ್ಕೂ ಸಹ ನಾವು ಮಿಶ್ರ ಫಲ ಅಂತಲೇ ಹೇಳ್ಬೋದು. ನವಗ್ರಹಗಳು ನಮಗೆ ನೋಡಿ 27 ನಕ್ಷತ್ರ, 12 ರಾಶಿ, 9 ಗ್ರಹಗಳು ಇವೆಲ್ಲ ಇರೋದರಿಂದ 12 ರಾಶಿಗೂ ಸಹ ನಮಗೆ ಈ ಸರ್ತಿ ಚಂದ್ರಗ್ರಹ ಮನಸ್ಸಿನ ಮೇಲೆ ಪ್ರಭಾವ ಬೀರೋದ್ರಿಂದ ಆದಷ್ಟು ನಮಗೆ ಸೂರ್ಯಂದು, ಏಕೆಂದರೆ ಸಿಂಹರಾಶಿಯಲ್ಲಿರೋದ್ರಿಂದ ಗ್ರಹಣದ್ದು ಹೋಮಗಳನ್ನ ಇಟ್ಕೊಂಡಿದ್ದೀವಿ. ಯಾರಾದರೂ ಭಕ್ತಾದಿಗಳು ಆಸಕ್ತಿ ಇದ್ದಲ್ಲಿ ಬಂದು ಲಕ್ಷ್ಮೀ ನರಸಿಂಹಸ್ವಾಮಿ ಸನ್ನಿಧಿಯಲ್ಲಿ ಭಾಗವಹಿಸ್ಬೋದು. ತಮ್ಮ ಹೆಸರು, ನಕ್ಷತ್ರ, ರಾಶಿ, ಗೋತ್ರ ಎಲ್ಲ ಕೊಟ್ಟು ಶಾಂತಿ ಮಾಡಿಸತಕ್ಕದ್ದು. ಇಂತಿ ನಿಮ್ಮ ಕೆ ವೆಂಕಟೇಶ್ ಶರ್ಮಾ. ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.